ಈ ಆಟಿಕಲ್ ಪಾಯ, ಈ ಬೋಟಿ ಇದೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಇಡ್ಲಿ ಮೇಲೆ ಇಟ್ಟು ಸ್ನಾನ ಮಾಡಿಸಿರಂತೂ ಸೈಕ್ ಇರುತ್ತೆ. ಇದು ಲೆಗ್ ಸೂಪ್ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ಇದೊಂದು ಲೆಗ್ ಮಸಾಲ ಅಂತಾನೆ ಹೇಳ್ಬೋದು. ಈ ಲೋಟದಲ್ಲಿ ಇಡ್ಲಿನ ಹಾಕಿ ಕುಕ್ ಮಾಡಿ ಕೊಡುವಂಥದ್ದು. ಗ್ರೇವಿ ಜೊತೆ ತಿಂದ್ರಂತೂ ಪಕ್ಕಾ ಬ್ಲಾಸ್ಟು. ಬಿಸಿ ಬಿಸಿಯಾಗಿರುವಂಥ ಕಾಯಿನ್ ಪರೋಟ, ಅದು ಕಾಂಬಿನೇಷನ್ ಆಗಿ ಬೋಟಿ ಒಳ್ಳೆ ಕಾಂಬಿನೇಷನು. ಸ್ಟ್ರಾಂಗ್ ಆಗಿರೋಂಥ ಒಂದು ಬೋಟಿ ಜೊತೆಗೆ ಪರೋಟಕ್ಕೆ ತಿಂದ್ರಂತೂ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ. ಹೆಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂತಂದರೆ ಬೆಂಗಳೂರಲ್ಲ ಗುರು, ಚೆನ್ನೈ, ತಮಿಳುನಾಡು ರಾಜಧಾನಿಯಾಗಿರುವಂಥ ಚೆನ್ನೈಲಿದ್ದೀನಿ. ಚೆನ್ನೈ GNT ರೋಡು ರೆಡ್ ಹಿಲ್ಸ್ ಅನ್ನೋ ಒಂದು ಜಾಗದಲ್ಲಿ ಕಳೆದ 75 ವರ್ಷಗಳಿಂದ ಒಂದು ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಹೆಂಗೆ ನಮ್ಮ ಮಂಗಳೂರಲ್ಲಿ ಕೊಟ್ಟೆ ಕಡುಬು ಮತ್ತು ಈ ಪುಟ್ಟೆ ಇಡ್ಲಿ ಫೇಮಸ್ಸು, ಇಲ್ಲಿ ಟಮ್ಲರ್ ಇಡ್ಲಿ ಅಂತ ಕೊಡ್ತಾರೆ. ಈ ಲೋಟದಲ್ಲಿ ಇಡ್ಲಿನ ಹಾಕಿ ಕುಕ್ ಮಾಡಿ ಕೊಡುವಂಥದ್ದು. ಒಂದು ಟೈಮ್ಗೆ 100 ಇಡ್ಲಿ ಮಾಡ್ತಾರೆ ಅಂತ. ದಿನಕ್ಕೆ ಏನಿಲ್ಲ ಅಂದರೂ 1,500 ಇಂದ 2,000 ಇಡ್ಲಿ ಮಿನಿಮಮ್ ಆಗಿ ಸೇಲ್ ಆಗುವಂಥ ಜಾಗ. ಅದ್ರ ಜೊತೆಗೆ ಇದು ಬರುತ್ತಲ್ಲ ಕಾಯಿನ್ ಪರೋಟ, ಅದು ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು. ಇದಕ್ಕೇನಪ್ಪ ಕಾಂಬಿನೇಷನ್ ಅಂದರೆ ಈ ಒಂದು ಬೋಟಿ ಮತ್ತು ಲೆಗ್ ಸೂಪ್, ಈ ಆಟಿಕಲ್ ಪಾಯ ಅಂತಲ್ಲ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಹೋಟೆಲ್ ಹೆಸರು ಏನಪ್ಪ ಅಂತಂದರೆ ಮಣ್ಣಂಗಟ್ಟಿ ಹೋಟೆಲ್ ಅಂತ. ಈ ಒಂದು ಹೋಟೆಲ್ನ ಶುರು ಮಾಡಿದ್ರು ಜಯಲಕ್ಷ್ಮಿ ಅನ್ನೋರು 75 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಗಿ ಇವರ ಇಡ್ಲಿ ತಗೊಂಡು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮಣ್ಣಂಗಟ್ಟಿ ಹೋಟ್ಲಲ್ಲಿ ಈ ಲೋಟದಲ್ಲಿ ಇಡ್ಲಿ ಕೊಡ್ತಾರಲ್ಲ, ಟಮ್ಲರ್ ಇಡ್ಲಿನ ಟ್ರೈ ಮಾಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ, ಒಂದು 5-6 ಟೇಬಲ್ಲೇ ರನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಅದು ಹೇಳಿದ್ನಲ್ಲ, ಲೋಟದಲ್ಲಿ ಕೊಡುವಂಥ ಇಡ್ಲಿ, ಈ ಟಮ್ಲರ್ ಇಡ್ಲಿ ಅಂತಲ್ಲ, ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಅದನ್ನು ಆರ್ಡರ್ ಮಾಡೋಣ. ಅದ್ರ ಜೊತೆಗೆ ಒಂದಷ್ಟು ಕಾಂಬಿನೇಷನು, ಈ ಆಟಿಕಲ್ ಪಾಯ, ಈ ಬೋಟಿ ಇದೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅವನ್ನ ಕೇಳಿಬಿಟ್ಟು ತೊಗೊಳ್ಳೋಣ. ಅಣ್ಣ, ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ. ಬೆಳಗ್ಗೆ ಬಂದಾಗಿಂದನೂ ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದ್ದಾರೆ. ದಿನಕ್ಕೆ ಎಲ್ಲರೂ 1,500-2,000 ಇಡ್ಲಿ ಮಿನಿಮಮ್ ಆಗಿ ಸೇಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಜೊತೆಗೆ ಕಾಯಿನ್ ಪರೋಟ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ದಪ್ಪದಾಗಿ ಮಾಡ್ತಾನೆ ಇರ್ತಾರೆ ರೆಗ್ಯುಲರಾಗಿ. ಆ ಕಡೆ ಬ್ಯಾಕ್ ಸೈಡಲ್ಲಿ ಮಾಡ್ತಾ ಇರೋಂಥ ಒಂದು ಜಾಗ. ಇದ್ರ ಟೈಮಿಂಗ್ಸು ಬೆಳಗ್ಗೆ 6:30 ಒಂದು 12-12:30ವರೆಗೂ ರನ್ ಮಾಡ್ಕೊಂಡು ಬರ್ತಾರೆ. ಆರ್ಡರ್ ಮಾಡಬೇಕು. ಸಿಕ್ಕಾಪಟ್ಟೆ ಟೆಂಪ್ಟ್ ಆಗಿತ್ತು. ಚೆನ್ನೈಗೆ ಬಂದ ತಕ್ಷಣ ಈ ಒಂದು ಕಂಟೆಂಟ್ ಮಾಡಲೇಬೇಕಂತ ಬಂದಿದ್ದೀನಿ. ಅದಕ್ಕೋಸ್ಕರ ಪರ್ಮಿಷನ್ ಸ್ವಲ್ಪ ಕಷ್ಟ ಆಯಿತು. ಅವ್ರನ್ನ ಕೇಳಿ ಹಂಗೆ ಹಿಂಗೆ ಕನ್ವಿನ್ಸ್ ಮಾಡಿ ಕೊನೆಗೆ ಜಾಕ್ ಕನ್ವಿನ್ಸ್ ಮಾಡಿ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು அந்த ಟಮ್ಲರ್ ಇಡ್ಲಿ இருக்குல்ல, ಅದಕ್ಕೆ ಇದು ಕಾಂಬಿನೇಷನ್ ಎಲ್ಲ இருக்கு. வெஜ்ஜா நான்வெஜ் அதனால இல்லையா? பாயா நல்லா இருக்கா? ஒரு 2 டம்ளர் இட்லி, பாயா 1 பாயா போதும். எவ்வளோ ப்ரைஸு? இட்லி எவ்வளோ, பாயா எவ்வளோ? ஒரு இட்லி 10 ரூபா. பாயா வந்து 130 ரூபா. கொடுக்கு 2 ಇಡ್ಲಿ 1 ಪಾಯ. 130 ರೂಪಾಯಿಗೆ ಇದು ಹಾಡಿಂದು ಕಾಲು ಬರುತ್ತಲ್ಲ, ಲೆಗ್ ಸೂಪು, ಅದು 130 ರೂಪಾಯಿ ಅಂತ. ಇಡ್ಲಿ ಬಂದು 10 ರೂಪಾಯಿ ಅಂತ ಹೇಳಿದರು. ಸೊ ನಾನು ಟೋಟಲಾಗಿ 150 ರೂಪೀಸ್ ಈ ಐಟಮ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಮೇನಾಗಿ ಟ್ರೈ ಮಾಡಬೇಕಂತ ನಾನು ಮೊನ್ನೆಯಿಂದನೂ ಹುಡುಕಿ ಅವ್ರು ಕಾಲ್ ಮಾಡಿ ಕೇಳಿದಾಗ ಪರ್ಮಿಷನೇ ಕೊಡಲ್ಲ ಅಂತ ಹೇಳಿದ್ರು. ಹತ್ತತ್ರ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಒಂದು ಜಾಗ ಬಂದು ಕನ್ವಿನ್ಸ್ ಮಾಡಿ ಮತ್ತೆ ಫೋನ್ಲೆಲ್ಲ ಮಾತಾಡಿ ಕೊನೆಗೆ ಒಂದು ಜಾಗದಲ್ಲಿ ಪರ್ಮಿಷನ್ ಇಸ್ಕೊಂಡು ವೀಡಿಯೋ ಮಾಡೋಕ್ಕೆ ಕುಂತಿದ್ದೀನಿ. ಐಟಮ್ ಆರ್ಡರ್ ಮಾಡಿದ್ದೀನಿ. ಬರಲಿ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ತೊಗೊಂಡಿರೋಂಥ ಐಟಮ್ ಬಂದಿದೆ ಲೆಗ್ ಸೂಪಲ್ಲ, ಲೆಗ್ ಗ್ರೇವಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಟಮ್ಲರ್ ಇಡ್ಲಿ. ಫಸ್ಟ್ ಏನು ಮಾಡೋಣ ಅಂದರೆ ಈ ಲೆಗ್ನ ತೊಗೊಂಡು ಇಡ್ಲಿ ಮೇಲೆ ಇಟ್ಟು ಸ್ನಾನ ಮಾಡಿಸಿರಂತೂ ಸೈಕ್ ಇರುತ್ತೆ. ಸೂಪರ್ ಘಮ 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 ಅಂತ ಇದೆ. ಜಾಸ್ತಿ ಕೊಬ್ಬರಿ ಡಾಮಿನೇಟೆಡ್ ಗ್ರೇವಿ ಅಂತ ಅನಿಸುತ್ತೆ. ಆಹಾ, ಸೂಪರ್ ಕ್ರೇಜಿ ನೋಡಿ ಪೀಸು. ಮೀಟಂತೂ ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ. ಕಚ್ಚಿದ ತಕ್ಷಣ ಬಾಯಿ ಹಂಗೆ ಮೀಟ್ ಸಿಗುತ್ತೆ. ಫಸ್ಟು ನಾವೇನು ಮಾಡೋಣ ಅಂದರೆ ಮೀಟಿಂದನೇ ಹೋಗ್ಬಿಡೋಣ. ಫಸ್ಟು ಲೆಗ್ನ ತಿಂದು ಆಮೇಲೆ ಇಡ್ಲಿ ಕಡೆ ಬರೋಣ. ತಿನ್ನೋಣ. ಆ ಗ್ರೇವಿಲಿರುವಂಥ ಮಸಾಲ ಮತ್ತು ಈ ಮೀಟ್ ಒಳಗಡೆ ಇನ್ಫ್ಯೂಸ್ ಆಗಿರುತ್ತೆ. ಲೈಟಾಗಿ ಖಾರವಾಗಿ ಉಪ್ಪಾಗಿ ಒಂದೊಳ್ಳೆ ಲೆಗ್ ಗ್ರೇವಿ ತಿಂದರೆ ಯಾವ ಥರ ಇರುತ್ತೆ ಗೊತ್ತಾ? ಈಗ ಬೋಟಿ ಗ್ರೇವಿ ತಿಂತಾರೆ ಗೊತ್ತಾ, ಬೋಟಿ ಮಸಾಲ, ಅದೇ ಥರನೇ ಇದೊಂದು ಲೆಗ್ ಮಸಾಲ ಅಂತಲೇ ಹೇಳ್ಬೋದು. ಅವರು ಲೆಗ್ ಸೂಪು, ಆಟಿಕಲ್ ಪಾಯ ಅಂತ ಹೇಳ್ತಾರೆ. ಇದು ಲೆಗ್ ಸೂಪ್ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ಇದೊಂದು ಲೆಗ್ ಮಸಾಲ ಅಂತಲೇ ಹೇಳ್ಬೋದು. ಬ್ಲಾಸ್ಟು. ಆ ಮೀಟು ಪ್ರಾಪರಾಗಿ ಕುಕ್ ಆಗಿರುತ್ತೆ. ಆ ಒಂದು ಮಸಾಲ ಲೈಟಾಗಿ ಕೊಬ್ಬರಿ ಹಾಕ್ಬಿಟ್ಟು ಮಾಡಿರ್ತಾರೆ ಒಂದು ಸಾಮಾನ. ಕೊಬ್ಬರಿ ಟೊಮೊಟೊ ಎರಡೂ ಕೂಡ ಡಾಮಿನೇಟ್ ಆಗಿದೆ. ಹಂಗೆ ಸ್ವಲ್ಪ ಗ್ರೇವಿ ಡಿಪ್ ಮಾಡಿಕೊಂಡು ಹಂಗೆ ತಿಂದ್ರಂತೂ ಕ್ರೇಜಿ.
ಒಂದು ಲೆಗ್ಗು ಸೀದೋಗಿರುತ್ತೆ ಗೊತ್ತಾ, ಅದರ ಒಂದು ಆರಾಮ ಈ ಮಸಾಲೆ ಜೊತೆ ಮರ್ಜಾಗಿ ನಿಜ ಸೂಪರ್ ಇದೆ. ಬೆಸ್ಟ್ ಲೆಗ್ ಮಸಾಲ. ಈಗ ನಾವು ಇಡ್ಲಿನ ಟ್ರೈ ಮಾಡೋವಂಥ ಸಮಯ, ಹಂಗೆ ಇನ್ನು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಇಡ್ಲಿನ ಹಂಗೆ ಬ್ರೇಕ್ ಮಾಡಿ ಗ್ರೇವಿ ಜೊತೆ ತಿಂದ್ರು ಅಂತೂ ಪಕ್ಕಾ ಬ್ಲಾಸ್ಟು. ಒಂದೊಳ್ಳೆ ಬೆಸ್ಟ್ ಆಗಿರುವಂಥ ಗ್ರೇವಿ, ಒಂದೊಳ್ಳೆ ಬೆಸ್ಟ್ ಮಸಾಲ, ಸಖತ್ತಾಗಿದೆ. ಲೆಗ್ ಸೂಪ್ಗೆ ನಾನು ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡೆ, ಹಂಗೆ ಸ್ವಲ್ಪ ಲೆಗ್ ಫ್ಲೆಶ್ನ ಇಟ್ಬಿಟ್ಟು ಹಂಗೆ ತಿಂದ್ರು ಅಂತೂ ಸೂಪರಾಗಿರುತ್ತೆ. ತಿನ್ನೋಣ. ಇಡ್ಲಿಗೆ ಮಸಾಲ ಗಿಸಾಲ ಹಾಕಿರ್ತಾರಲ್ಲ, ಲೈಟಾಗಿ ಮಸಾಲ ಇಡ್ಲಿ ಥರ ಫ್ಲೇವರ್ ಕೊಡುತ್ತೆ. ಜಾಸ್ತಿ ನಿಮಗಿಲ್ಲಿ ಈ ಸಾಸಿವೆ ಇರುತ್ತಲ್ಲ, ಇಡ್ಲಿನ ಜಾಸ್ತಿ ಸಾಸಿವೆ ಮತ್ತು ಒಂದು ಕರಿಬೇವಿನ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸಿರ್ತಾರೆ, ಅದರ ಅರೋಮ ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ಗ್ರೇವಿಲಿ ಆ ಒಂದು ಲೆಗ್ದು ಸ್ಟಾಕ್ ಫ್ಲೇವರ್ ಇದೆ ಗೊತ್ತಾ, ಟಾಪಲ್ಲಿದೆ. ತಿಂದಾದಮೇಲೆ ಆ ಒಂದು ಮಸಾಲ ಮತ್ತು ಖಾರ ಎರಡೂ ಕೂಡ ಬಾಯಲ್ಲಿ ಹಂಗೇ ಮರ್ಜಾಗ್ತಾ ಇರುತ್ತೆ. ಒಂದೊಳ್ಳೆ ಬ್ಲೆಂಡು, ಸೂಪರ್ ಟೇಸ್ಟು. ಮಸಾಲ ಇಡ್ಲಿ ಜೊತೆಗೆ ಒಂದೊಳ್ಳೆ ಬೋಟಿ ಗ್ರೇವಿ ತಿಂದು ಯಾವ ಥರ ಫೀಲ್ ಕೊಡುತ್ತೋ ಅದೇ ಟೆಕ್ಸ್ಚರಲ್ಲಿ ಒಂದೊಳ್ಳೆ ಲೆಗ್, ಆ ಒಂದು ಲೆಗ್ ಸ್ಟಾಕ್ ಫ್ಲೇವರ್ ಜೊತೆಗೆ ಒಂದು ಬೆಸ್ಟ್ ಆಗಿರುವಂಥ ಗ್ರೇವಿ ಅಂತಲೇ ಹೇಳ್ತೀನಿ. 130 ರೂಪೀಸ್ಗೆ ಪಕ್ಕಾ ವರ್ತು. 10 ರೂಪಾಯಿ ಇಡ್ಲಿ, 4 ಇಡ್ಲಿ ಮಿನಿಮಮ್ ಆಗಿ ಒಂದು ಗ್ರೇವಿ ತಿಂತೀರಾ, 4 ಮ್ಯಾಕ್ಸಿಮಮ್ ತಿನ್ನೋದಾದರೆ 10 ಇಡ್ಲಿ ತಿಂತಾರೆ. ಆ ಲೆವೆಲ್ಗೆ ಟೇಸ್ಟಿಯಾಗಿದೆ. ಸ್ವಲ್ಪ ಹಂಗೆ ಗ್ರೇವಿ ಜೊತೆಗೆ ಮೀಟ್ ಹಾಕ್ಕೊಂಡು ತಿಂದ್ರು ಅಂತೂ ಸೂಪರ್ ಟೇಸ್ಟು. ಬೆಸ್ಟ್ ಆಗಿರುವಂಥ ಲೆಗ್ ಮಸಾಲ. ಲೆಗ್ ಸೂಪ್ ಅಂತ ಹೇಳಲ್ಲ, ಆಟಿಕಲ್ ಪಾಯ ಸೂಪ್ ಅಂತ ಹೇಳ್ತಾರೆ, ಸೂಪ್ ಅಂತ ಹೇಳಲ್ಲ, ಮಸಾಲ. ಕ್ರೇಜಿ. ಬಂದರೆ ಚೆನ್ನೈಗೆ ಬಂದರೆ ರೆಡ್ ಹಿಲ್ಸು GNT ರೋಡು, ಇಲ್ಲಿ ಮಾರ್ಕೆಟ್ ಇದೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಕರ್ನಾಟಕದಿಂದ ಬರುವಂಥ ಲಾರಿ ಡ್ರೈವರ್ಗಳು ಈ ಕಡೆ ಬಂದೇ ಬರ್ತೀರಾ. ಬಂದರೆ ಈ ಲಾರಿ ಡಿಪೋ ಇದೆಯಲ್ಲ, ನೀವು ಅಲ್ಲಿ ಅನ್ಲೋಡ್ ಮಾಡೋಂಥ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿ ಇದೆ, ಅನ್ಲೋಡ್ ಮಾಡೋದ್ರಿಂದ ಒಂದು ಜಸ್ಟ್ ಒಂದು 200-300 ಮೀಟ್ರು GNT ರೋಡ್ ಅಂತ ಯಾರನ್ನ ಕೇಳಿದ್ರು ಕೂಡ ಒಂದು ಜಾಗನ ಸಜೆಸ್ಟ್ ಮಾಡ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಜಾಗ. ಹಂಗೆ ಲಾಸ್ಟ್ ಒಂದು ಬೈಟ್ ಮಾಡಿ. ನೆಕ್ಸ್ಟು ಕಾಯಿನ್ ಪರೋಟ ಕೂಡ ಚೆನ್ನಾಗಿರುತ್ತೆ. ಕಾಯಿನ್ ಪರೋಟಗೆ ಏನು ಚೆನ್ನಾಗಿರುತ್ತೆ ಕೇಳಿಬಿಟ್ಟು ಅದನ್ನ ಕೂಡ ಟ್ರೈ ಮಾಡೋಣ. ಎರಡನೇ ಐಟಮು ಕಾಯಿನ್ ಪರೋಟ. ಅದು ಕಾಂಬಿನೇಷನಾಗಿ ಈ ಬೋಟಿ ಗ್ರೇವಿ, ಬೋಟಿ ಜೊತೆಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದನ್ನ ಆರ್ಡರ್ ಮಾಡಿದ್ವಿ. ಲೆಗ್ ವಿತ್ ಇಡ್ಲಿ ಅಂತೂ ಬಂದರೆ ಮಸ್ಟ್ ಟ್ರೈ. ಪಕ್ಕಾ ವರ್ತ್ ವಿಸಿಟಿಂಗ್ ಸ್ಪಾಟ್. ಮಿರ್ಚಾ ಬೋಟಿ ಗ್ರೇವಿ ಇದೇ ಒಳ್ಳೆ ಪ್ರೈಸ್ 100 ರೂಪಾಯಿ. ಇದು ஒரு ಪೀಸ್ 2 ಪೀಸ್ 15 ರೂಪಾಯಿ. 30. ಓಕೆ. ಇದು 15 ರೂಪಾಯಿ ಒಂದು ಪೀಸು. ಕಾಯಿನ್ ಪರೋಟ ಅಂತ ಹೇಳ್ತಾರೆ. ಇದು ಬಂದು ಬೋಟಿ ಗ್ರೇವಿ, ಬೋಟಿ ಮಸಾಲ ಅಲ್ಲಣ್ಣ, ಬೋಟಿ ಮಸಾಲ 100 ರೂಪಾಯಿ. ಬಿಸಿಯಾಗಿರುವಂಥ ಕಾಯಿನ್ ಪರೋಟ, ಅದು ಕಾಂಬಿನೇಷನಾಗಿ ಬೋಟಿ, ಒಳ್ಳೆ ಕಾಂಬಿನೇಷನು. ಹಾಗೇ ಇದು ನನಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೈಕ್ ಇರುತ್ತೆ. ಬೆಸ್ಟು ಪರೋಟ, ಬೆಸ್ಟು ಬೋಟಿ ಅಂತಲೇ ಹೇಳ್ಬೋದು. ಆ ಒಂದು ಅರೋಮದಲ್ಲೇ ಗೊತ್ತಾಗುತ್ತೆ ಅದರ ಕ್ವಾಲಿಟಿ ಏನೋ, ಅದ್ರ ಟೇಸ್ಟ್ ಏನು ಅಂತ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಂಗೆ ಈ ಪರೋಟನ, ಸಾಫ್ಟಾಗಿದೆ ಪರೋಟ, ನಿಮ್ಗೆ ಅಷ್ಟೊಂದು ಹಾರ್ಡ್ನೆಸ್ ಅನಿಸಲ್ಲ. ನೀಟಾಗಿ ಈ ಆಯಿಲಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಒಂದು ಇದನ್ನು ನೀಟಾಗಿ ಬಡಿದ್ಬಿಟ್ಟು ತವದಲ್ಲಿ ಹಾಕಿ ಕೊಡ್ತಾರೆ. ಅದು ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದ್ದು. ತವಾ ಫುಲ್ಲಾಗಿ ಮಾಡ್ತಾರೆ ಗುರು. ಹಂಗೆ ಸ್ವಲ್ಪ ಬೋಟಿ ಗ್ರೇವಿ ಜೊತೆಗೆ ತಿಂದ್ರಂತೂ ಕ್ರೇಜಿ. ತಿನ್ನೋಣ. ಒಳ್ಳೆ ಟೇಸ್ಟು, ಬೆಸ್ಟ್ ಬೋಟಿ. ಆ ಒಂದು ಬೋಟಿ ಸ್ಮೆಲ್ ಇದೆಯಲ್ಲ, ಲಿಟ್ರಲಾಗಿ ಗೊತ್ತಾಗಲ್ಲ. ಆ ಕಂಪ್ಲೀಟಾಗಿ ಒಂದು ಮಸಾಲ ಡಾಮಿನೇಷನು, ಒಂದು ತಿಕ್ಕು ಮಸಾಲ, ತಿಕ್ನೆಸ್ಗೆ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ತಿಕ್ಕಾಗಿದೆ, ಸಿಕ್ಕಾಪಟ್ಟೆ ತಿಕ್ಕು. ಒಳ್ಳೆ ಸ್ಟ್ರಾಂಗ್ ಆಗಿರೋಂಥ ಒಂದು ಬೋಟಿ ಜೊತೆಗೆ ಪರೋಟ ತಿಂದ್ರಂತೂ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ. ಪರೋಟ ಅಂತೂ ನೀವು ಬಾಯಿಗಿಟ್ಟ ತಕ್ಷಣ ಔಟರ್ ಲೇಯರು ಲೈಟಾಗಿ ಸೀದೋಗಿರುತ್ತೆ, ಅದು ಕರುಮ್ ಅಂತ. ಇನ್ನರ್ ಲೇಯರು ಸಾಫ್ಟಾಗಿ ಸಿಗುತ್ತೆ. ಒಳ್ಳೆ ಬೆಸ್ಟಾಗಿರುವಂಥ ಕಾಯಿನ್ ಪರೋಟ. ತಮಿಳ್ನಾಡಿಗೆ ಬಂದರೆ ಈ ಕಾಯಿನ್ ಪರೋಟ, ಬನ್ ಪರೋಟ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಬಂದು ಮಸ್ಟು ಟ್ರೈ ಮಾಡಿ. ಇದಂತೂ ಅಲ್ಟಿಮೇಟ್ ಆಗಿದೆ, ಒಂದೊಳ್ಳೆ ಬೆಸ್ಟ್ ಜಾಗ. ಆ ಲೆಗ್ ಮಸಾಲ ಜೊತೆಗೆ ಆ ಇಡ್ಲಿ ಅಂತೂ ಕ್ರೇಜಿ ಇತ್ತು. ಅದಕ್ಕೆ ಡಾಮಿನೇಟ್ ಮಾಡೋಕ್ಕೆ ಈ ಒಂದು ಕಾಯಿನ್ ಪರೋಟ ಜೊತೆಗೆ ಬೋಟಿ ಸೂಪರ್ ಬೆಸ್ಟ್ ಟೇಸ್ಟು. ಹತ್ತತ್ರ ನಾನು ತೊಗೊಂಡಿರೋದು ಅದು 150 ಆಯಿತು. ಇದೊಂದು 130 ಹತ್ತತ್ರ 275 ಒಳಗಡೆ ಒಂದು ಒಳ್ಳೆ ಬೆಸ್ಟಾಗಿರೋಂಥ ಬ್ರೇಕ್ಫಾಸ್ಟ್ ಮುಗೀತು ಅಂತಲೇ ಹೇಳ್ಬೋದು. ಓಲ್ಡ್ ಸ್ಪಾಟು, 75 ಇಯರ್ಸು. ಹೋಟ್ಲನ್ನ ಶುರು ಮಾಡಿದವರು ಒಂದು ಅಜ್ಜಿ, ಅವರ ಅತ್ತೆ ಹೆಸರಲ್ಲಿ ಶುರು ಮಾಡಿರುವಂಥ ಒಂದು ಜಾಗ ಮಣ್ಣಂಗಟ್ಟಿ ಹೋಟೆಲ್ ಅಂತ. 75 ವರ್ಷ ಆಗಿದೆ. ಬ್ಲಾಗರ್ಸ್ ಯಾರಾದರೂ ಬಂದರೂ ಕೂಡ
ಮೊದಲು ಕಾಲ್ ಮಾಡ್ಕೊಬನ್ನಿ. ಬಿಕಾಸ್ ಪರ್ಮಿಷನ್ ಕೊಡಲ್ಲ. ಇಲ್ಲಿ ಸುಮಾರು ಜನ ಬ್ಲಾಗರ್ಸ್ ಶೂಟ್ ಮಾಡಿರೋದ್ರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಡಲ್ಲ. ನಾನು ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಮಾಡೋಕ್ಕೆ ಕುಂತಿದ್ದೀನಿ. 1 ಅವರ್ ಹತ್ರ ಅವ್ರ ಹತ್ರ ಕೇಳಿದ್ದೀನಿ ಮಾಡ್ಕೋಬೋದಾ ಅಂತ. ಯಾಕಂದರೆ ಕಂಟೆಂಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿತ್ತು. ತಮಿಳ್ನಾಡಲ್ಲಿ ಈ ಥರ ಒಂದು ಜಾಗ ಸಿಗೋದು ಕಷ್ಟ ಇದೆ. ಈ ಥರ ಒಂದು ಟೇಸ್ಟು, ಈ ಥರ ಒಂದು ಯೂನಿಕ್ ಆಗಿರುವಂಥ ಐಟಮ್ನ ಸರ್ವ್ ಮಾಡೋ ಜಾಗ ಸಿಗೋದು ನಿಜವೂ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಈ ಜಾಗ ನನಗೆ ಪರ್ಮಿಷನ್ ಸಿಕ್ಕಿರೋದು ನಿಜವೂ ಗ್ರೇಟ್ ಅಂತಲೇ ಹೇಳ್ತೀನಿ. ವೆಯ್ಟ್ ಮಾಡಿದ್ದಕ್ಕೂ ವರ್ತು. ಆಹಾ, ಮಸಾಲ ಅದರಲ್ಲಾಗಲಿ ಇದರಲ್ಲಾಗಲಿ ಅಲ್ಟಿಮೇಟ್ ಮಸಾಲ. ತಿಂದಾಗ ನಿಮ್ಗೆ ಖಾರ ಗೊತ್ತಾಗಲ್ಲ. ತಿಂದು ಸ್ವಲ್ಪ ಹೊತ್ತು ಆದಮೇಲೆ ಆ ಒಂದು ಖಾರ ಬಾಯಲ್ಲಿ ಬಿಟ್ಕೊಳ್ಳುತ್ತಲ್ಲ, ಲೈಟಾಗಿ ಸ್ಪೈಸಿನೆಸ್ ಟ್ರಿಗರ್ ಆಗ್ತಾ ಒಂದೊಳ್ಳೆ ಇದು ಕೊಡುತ್ತೆ. ಬೆಸ್ಟಾಗಿರುವಂಥ ಸ್ಪೈಸಿಯಾಗಿರುವಂಥ ಬೋಟಿ. ಲಾಸ್ಟ್ ಒಂದು ಬೈಟ್ ಮಾಡಿ ನಾವು ಕೂಡ ಹೊರಡುವಂಥ ಸಮಯ ಹತ್ತತ್ರ 11 ಗಂಟೆ ಆಗೋಯ್ತು. 8 ಗಂಟೆಗೆ ಬಂದರೆ 11 ಗಂಟೆವರೆಗೆ ಒಂದು ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೂಪರ್. ನೀವ್ಯಾರಾದರೂ ಚೆನ್ನೈ ರೆಡ್ ಹಿಲ್ಸು ಈ ಕಡೆ ಬಂದರೆ GNT ರೋಡ್ ಅಂತ ಇದೆ. ಚೆನ್ನೈ ರೆಡ್ ಹಿಲ್ಸಿಂದ ಒಂದು 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. GNT ರೋಡು ಮಣ್ಣಂಗಟ್ಟಿ ಅಮ್ಮ ರೆಸ್ಟೋರೆಂಟ್ ಅಂತ ಹಾಕಿದ್ರೆ ಇದರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ. ಇದರೆಲ್ಲದರ ಪ್ರೈಸಿಂಗು, ಇದರ ಲೊಕೇಶನ್ ಡೀಟೇಲು ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಯೂನಿಕ್ ಆಗಿರುವಂಥ ಡಿಫ್ರೆಂಟ್ ಟ್ರಾವೆಲ್ ಕಂಟೆಂಟು ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಆ ಥರ ವೀಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಖಾಲಿ ಮಾಡಿ ಇಲ್ಲಿಂದ ಹೊರಡ್ತೀನಿ. ಟೇಕ್ ಕೇರ್, ಬಾಯ್.